ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಳೆದ 2 ದಿನದಿಂದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾವುದೇ ಅಪ್ಡೇಟ್ ಅನ್ನ ನೀವು ಕೊಟ್ಟಿಲ್ಲ. ಏನಾಯ್ತು ಸರ್? ಕಳೆದ ವಾರ ಒಂದಿಷ್ಟು ಕಮೆಂಟ್ಗಳು ಬರ್ತಾ ಇತ್ತು. ಯಾರಾದರೂ ಪ್ರೂಫ್ ಇದುವರೆಗೂ ಕಳಿಸಿದಾರಾ? 22ನೇ ಕಂತು ಬಿಡುಗಡೆ ಆಗಿದೆಯಾ? ಸರ್ಕಾರದಿಂದ ಏನಾದರೂ ಅಪ್ಡೇಟ್ ಇದೆಯಾ? ಈ ರೀತಿಯಾಗಿ ಸಾಕಷ್ಟು ಜನ ನಿರಂತರವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ. ನಾನು ಕೂಡ 2 ದಿನದಿಂದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾವುದೇ ವಿಡಿಯೋ ಕೂಡ ಮಾಡಿರಲಿಲ್ಲ. ಇವತ್ತು ಏನಿದೆ ಈ ಕ್ಷಣದ ಮಾಹಿತಿ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಕಳೆದ ವಾರನೂ ಸಹ ನಾನು ಲೈವ್ ಮಾಡಿದಾಗ, ವಿಡಿಯೋಗಳು ಮಾಡಿದಾಗ ಕೆಲವೊಂದಿಷ್ಟು ಕಮೆಂಟ್ಗಳು ಬರ್ತಾ ಇತ್ತು. ಬಟ್ ಆದ್ರೆ ನಾನು ಅಬ್ಸರ್ವ್ ಮಾಡಿ ನೋಡಿದಾಗ ಅವರು ತುಂಬಾ ಹಿಂದೆನೂ ಕೂಡ ಜಸ್ಟ್ ರಿಸೀವ್ಡ್, ಈಗ ಹಣ ಬಂದಿದೆ, ಹಣ ಜಮಾ ಆಗಿದೆ ಅಂತ ಹೇಳಿ ಕಮೆಂಟ್ಗಳನ್ನ ಮಾಡಿರೋದನ್ನ ಕೂಡ ನೋಡಿದೀನಿ. ಓಕೆನಾ? ಕೆಲವೊಂದಿಷ್ಟುಗಳು ಫೇಕ್ ಕಮೆಂಟ್ಗಳು ಇದಾವೆ. ಕೆಲವೊಂದಿಷ್ಟು ಜನ ಅವ್ರಿಗೆ 21 ಇತ್ತೋ 20ನೇ ಕಂತಿತ್ತೋ ಯಾವುದೋ ರಿಪ್ಲೈನೂ ಸಹ ಮಾಡ್ತಾ ಇಲ್ಲ. ಈ ರೀತಿಯಾಗಿ ಸುಮ್ಮನೆ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಈ ಕ್ಷಣದವರೆಗೂ ಸಹ 22ನೇ ಕಂತಿನ ಹಣ ಬಿಡುಗಡೆ ಆಗಿರುವ ಯಾವುದೇ ಪ್ರೂಫ್ ಸಹ ಬಂದಿಲ್ಲ. ಹಣ ಬಿಡುಗಡೆ ಕೂಡ ಆಗಿಲ್ಲ. ಓಕೆನಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಗೊತ್ತೇ ಇದೆ, ಈಗ ಆಲ್ರೆಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಎಂದಿದ್ರು. ಅವಾಗ್ಲೂ ಜಮಾ ಆಗಲಿಲ್ಲ. ಇವಾಗ ದಸರಾ ಹಬ್ಬಕ್ಕೆ 22ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ, ಕಳೆದ ಬಾರಿ ಸಹ ನಾವು ಹಣ ಬಿಡುಗಡೆ ಇನ್ನೊಂದು ಕಂತು ಬಿಡುಗಡೆ ಮಾಡಬೇಕು, ದಸರಾ ಹಬ್ಬಕ್ಕೆ ಮಾಡ್ತೀವಿ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ರು. ಅದನ್ನ ನಾವು ನಿಮಗೆ ಪ್ರೂಫ್ ಸಮೇತ ತಿಳಿಸುವಂತ ಕೆಲಸ ಮಾಡಿದ್ವಿ. ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ದಸರಾ ಹಬ್ಬ ಇನ್ನೇನು ವಿಜಯದಶಮಿ ಬಂದಾಯಿತು. ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿ. ಈಗ ಆಲ್ರೆಡಿ ಸೆಪ್ಟೆಂಬರ್ 30ನೇ ತಾರೀಕು ಇವತ್ತು. ಇನ್ನು ಕೇವಲ 2 ದಿನ ಮಾತ್ರ ಬಾಕಿ ಇದೆ. ಕಾದ್ ನೋಡಬೇಕು ಸ್ನೇಹಿತರೆ. ಈ ಕ್ಷಣದವರೆಗೂ ಕಳೆದ ಬಾರಿ ಏನು ಅಪ್ಡೇಟ್ ಕೊಟ್ಟಿರೋದು ನಿಮಗೆ ಪ್ರೂಫ್ ಸಮೇತ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೆ. ಅದನ್ನ ಹೊರತುಪಡಿಸಿ ಮತ್ತೆ ಯಾವುದೇ ಹೊಸ ಅಪ್ಡೇಟ್ ಅನ್ನು ಕೊಟ್ಟಿಲ್ಲ. ಕಾದ್ ನೋಡಬೇಕಾಗಿದೆ. ಈ ಬಾರಿ ಆದ್ರೂ ಹಣ ಬಿಡುಗಡೆ ಮಾಡಲೇಬೇಕು. ಯಾಕೆಂದ್ರೆ ಬಹಳ ಡಿಲೇ ಆಗ್ತಾ ಇದೆ. ಇನ್ನೂ ಹೆಚ್ಚು ಡಿಲೇ ಆದಷ್ಟು ಮಹಿಳೆಯರ ಆಕ್ರೋಶಕ್ಕೆ ಸರ್ಕಾರ ಒಳಪಡಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಸರ್ಕಾರ, ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಬಾಕಿ ಕಂತುಗಳ ಬಗ್ಗೆ ಕ್ಲಾರಿಟಿ ಬೇಕು. ಈಗ 21ನೇ ಕಂತುವರೆಗೂ ಹಣ ಜಮಾ ಮಾಡಿದ್ವಿ. 22ನೇ ಕಂತು ಕಳೆದ 3 ದಿನದ ಹಿಂದೆನೆ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಆದ್ರೆ ಇದುವರೆಗೂ ಸಹ ಹಣ ಜಮಾ ಆಗಿಲ್ಲ. ಓಕೆನಾ? ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೆ ಒಳ್ಳೇದು. ಒಳ್ಳೆ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ, ಅನುಷ್ಠಾನ ಮಾಡಿದ್ದಾರೆ. ಇಲ್ಲಿವರೆಗೂ ಸಹ ಹಣ ಜಮಾ ಮಾಡಿದ್ದಾರೆ. ಕಳೆದ ಕೆಲವು 3-4 ತಿಂಗಳಿಂದ ಸರಿಯಾದ ಸಮಯಕ್ಕೆ ಹಣ ಬಿಡುಗಡೆ ಆಗ್ತಾ ಇಲ್ಲ. ಆದಷ್ಟು ಬೇಗ ಹಣ ಬಿಡುಗಡೆ ಮಾಡಿದ್ರೆ ಒಳ್ಳೇದು. ಶಿಕ್ಷಕರ ಪರವಾಗಿ ನಾವು ಏನು ಮಾಡಬಹುದು ಅದನ್ನ ನಾವು ಮಾಡಬಹುದೇ ಹೊರತು ಈಗ ಹಣ ಬಿಡುಗಡೆ ಸರ್ಕಾರದಿಂದನೇ ಆಗ್ಬೇಕು. ಓಕೆನಾ? ನಿಮ್ಮ ಈ ವಿಡಿಯೋದ ಮುಖಾಂತರ ನಾವು ರಿಕ್ವೆಸ್ಟ್ ಅನ್ನ ಮಾಡಬಹುದು. ನಿಮ್ ಕೆಲಸ ಏನಪ್ಪಾ ಅಂದ್ರೆ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಎಲ್ಲರೂ ಲೈಕ್ ಮಾಡಿ. ನಿಮ್ಗೂ ಸಹ ಪ್ರತಿನಿತ್ಯ ವಿಡಿಯೋಗಳನ್ನ ನೀವು ನೋಡ್ತಾ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ. ಇವತ್ತು ಬೆಳಗ್ಗೆ 10 ಗಂಟೆಗೆ, ಸಂಜೆ 5 ಗಂಟೆಗೆ ಜಮಾ ಆಗುತ್ತೆ ಅಂತ ಹೇಳೋರು ಒಂದಿಷ್ಟು ಜನರು ಇದ್ರೆ, ಏನಿದೆ ನಿಖರ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತ ಜನರು ಒಂದಿಷ್ಟು ಜನ ಇದೇ ಇದ್ದಾರೆ. ಯಾರಿಗೆ ಸಪೋರ್ಟ್ ಮಾಡಬೇಕು, ಯಾರಿಗೆ ಸಪೋರ್ಟ್ ಮಾಡಬಾರದು ಅನ್ನೋದು ನಿಮಗೆ ಬಿಟ್ಟಂತ ವಿಚಾರ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.